ಬಿಸಿ ಇಲ್ಲ. ಸಂದೇಶ ಅಂತಂದ್ರೆ ಈಗ ನನ್ನ ಒಂದು ಇದನ್ನ ಹೇಳ್ತೇನೆ, ನಿಮಗೆ ಅದು ಸರಿ ಸೂಕ್ತ ಅನ್ಸಿದೆ ಅಂತ ಸ್ವೀಕರಿಸಿ. ನನಗೂ ಕೂಡ 55ನೇ ವಯಸ್ಸೀಗ, ಅಗ್ರಿಕಲ್ಚರ್ ಕೆಲಸ ಮಾಡ್ಕೊಂಡಿದ್ದೇನೆ, ಹೊಲದಲ್ಲೇ ಮನೆ, ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಬಟ್ ಅನ್ಬೋದಾಗಿತ್ತು ನಮ್ಗೇನಪ್ಪ, ಈಗ ಉಂಡು ತಿಂದು ಎಲ್ಲೋ ಕಟ್ಟಿ ಪಂಚಾಯತಿ ಮಾಡ್ಕೊಂಡು ಬ್ಯಾಡವಾದ ವಾರ್ತಾಗಳು ನೋಡಿ ಟೈಮ್ ವೇಸ್ಟ್ ಮಾಡ್ಬೇಕಾಗಿತ್ತು. ಬಟ್ ನನಗೆ ಅದು ಯಾವ್ದು ಆಸಕ್ತಿ ಬರ್ತಾ ಇಲ್ಲ, ನನಗೆ ಖುಷಿ ಅನಿಸ್ತಾ ಇಲ್ಲ. ನನಗೆ ಈಗ ಯಾಕೆ ನನಗೆ 22-23 ವರ್ಷ ವಯಸ್ಸಾಗಬಾರ್ದಾಗಿತ್ತು, ಈಗ ನಾನು ಸ್ಕೂಲ್ ಹೋಗಂಗ ಆಗ್ಬೇಕಾಯ್ತು. ಬರೀ 24 ತಾಸು ಅಷ್ಟೇ ಯಾಕೆ ಟೈಮು, ಇದು ಇನ್ನೊಂದು 10 ತಾಸು ಜಾಸ್ತಿ ಆಗಿದ್ರೆ ಚೆನ್ನಾಗಿತ್ತಲ್ಲ. ಅಂದ್ರೆ ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹ, ಕ್ಯೂರಿಯಾಸಿಟಿ ಬರ್ತಾ ಇದೆ. ಏನಕ್ಕಿದು? ಮನುಷ್ಯ ಜನ್ಮ ಒಂದೇ ಸರಿ ಬರೋದು, ನಾವು ಬಂದಿದೀವಿ, ಹೋಗೋದ್ರೊಳಗೆ ಏನಾದ್ರೂ ಕೊಡುಗೆ ಕೊಟ್ಟು ಹೋದ್ರೆ ನಮ್ಮ ಹೆಸರನ್ನು ಕೂಡ ಪತ್ರಿಜಿ ಸರ್ ಹಂಗೆ, ಬಸವಣ್ಣವ್ರ ಹಂಗೆ, ಹೌದಾ, ಅಲ್ಲಮ್ಮ ಪ್ರಭುಗಳು ಹಂಗೆ ನಮ್ಮ ಹೆಸರು ಶಾಶ್ವತವಾಗಿ ಇಲ್ಲಿ ಉಳಿಯುತ್ತೆ. ಅದು ಬಿಟ್ಟು ನಾವು ಮಾಡಬಾರ್ದ ಕೆಲಸಗಳನ್ನ ಮಾಡಿ ಸಣ್ಣ ಸುಮ್ನೆ ವಯಸ್ಸು ಕಳಿಸ್ ಹೋದ್ವಿ ಅಂತಂದ್ರೆ ಯಾರು ಹೆಸರು ನೆನ್ಪಿಡಲ್ಲ. ಅದಕ್ಕೆ ನಮ್ಮ ಜನ್ಮ ಬಂದಿರೋದೇ ನಮ್ಮ ಪುಣ್ಯ. ಅದಕ್ಕೆ ಪುರಂದರದಾಸರು, ಕನಕದಾಸರು ಅವರ ಸಂದೇಶಗಳಲ್ಲಿ ಚೆನ್ನಾಗಿ ಹೇಳಿದಾರ. ಹಾಡು ಮಾಡ್ಕೋಬೇಡ್ರಿ ಹುಚ್ಚಪ್ಪಗಳಿರ, ಈ ಜನ್ಮ ಎಂತ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಹಂಗಾಗ್ಬಿಟ್ಟು ನಮ್ಮ ಜನ್ಮವನ್ನ ನಾವು ಚೆನ್ನಾಗಿಟ್ಕೋಬೇಕು ಅಂತಂದ್ರೆ ಇನ್ನೂ ಒಂದು ಇದಕ್ಕೆ ಆಳಕ್ಕೆ ಹೇಳಿ ಕೇಳ್ಬೋದು. ಅಲ್ಲ ಗೌಡ್ರಿ, ನೀವ್ ಯಾವಾಗ್ಲೂ ಇಷ್ಟೊಂದು ಖುಷಿಯಾಗಿರ್ತಲ್ಲ, ಹೊಲ ಕೆಲಸ ಮಾಡ್ತೀರಿ ಅಂತ. ಏನಂತಂದ್ರೆ ನಾನ್ ಈ ದೇಹನ ಒಂದು ಮಷಿನ್ ಅಂತ ತಿಳ್ಕೊಂಡೇನಿ, ಒಂದ್ ಬೈಕ್ ಅಂತ ತಿಳ್ಕೊಂಡೇನಿ. ಈ ಬೈಕ್ ಎಷ್ಟು ಚೆನ್ನಾಗಿರ್ತವೆ, ಹತ್ತಾಕ್ ಖುಷಿ ಬರುತ್ತಲ್ಲ. ಪದೇ ಪದೇ ಒರೆಸ್ತಿರ್ಬೇಕು, ಅದನ್ನ ಊರಲ್ಲಿ ಮಾಡಿಸ್ತಿರ್ಬೇಕು, ಚೆನ್ನಾಗಿ ಓಡ್ತಿರ್ಬೇಕು. ಆತರ ಈ ಮಷಿನ್ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಖುಷಿ ಆಗುತ್ತೆ. ಫಸ್ಟ್ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ನಾವು ಒತ್ತು ಕೊಡ್ಬೇಕು. ಅದನ್ನ ಚೆನ್ನಾಗಿ ಇಟ್ಕೊಳಕ್ಕೆ ಒತ್ತು ಕೊಡ್ಬೇಕು. ಅದು ಚೆನ್ನಾಗಿ ಇಟ್ಕೊಂಡ್ರೆ ಏನ್ ತಿನ್ಬೇಕು, ಪೌಷ್ಟಿಕ ಆಹಾರನ ಎಷ್ಟು ತಿನ್ಬೇಕು, ಎಷ್ಟು ಟೈಮ್ ವಿಶ್ರಾಂತಿ ಮಾಡ್ಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡ್ಬೇಕು, ಏನ್ ಓದ್ಬೇಕು, ಎಂತರ ಜೊತೆ ಮಾತಾಡ್ಬೇಕು, ಯಾವ್ರ ಜೊತೆ ಬೆರಿಬೇಕು, ಇವುಗಳಿಗೆ ಒತ್ತು ಕೊಟ್ಟಾಗ ಈ ದೇಹಕ್ಕೆ ಖುಷಿ ಆಗುತ್ತೆ. ದೇಹ ಯಾವಾಗ, ಈ ಮಷಿನ್ ಯಾವಾಗ ಖುಷಿಯಾಗಿರುತ್ತೆ, ಇದನ್ನ ಡ್ರೈವ್ ಮಾಡ್ತಕ್ಕಂತ ನಮಗೂ ಕೂಡ, ನಮ್ಮ ಆತ್ಮಕ್ಕೂ ಕೂಡ ಸಂತೋಷ ಆಗುತ್ತೆ. ಅದ್ರಿಂದ ಹೆಚ್ಚು ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಇಷ್ಟಪಡಿ. ಬೆಳಗ್ಗೆ ಆದಷ್ಟು ಬೇಗ ಎಲ್ಲರೂ ಎದ್ಬಿಟ್ಟು ಯೋಗಾಸನ, ಬಾಳ ಹೊತ್ತಲ್ಲ, 15 ನಿಮಿಷ ಯೋಗಾಸನ, 15 ನಿಮಿಷ ಪ್ರಾಣಾಯಾಮ ಯೋಗಾಸನ ಯಾಕೆ ಮಾಡ್ಬೇಕಂದ್ರೆ ಈ ದೇಹವನ್ನ ಧ್ಯಾನ ಸ್ಥಿತಿ ತಗೊಂಡು ಹೋಗ್ಬೇಕಾದ್ರೆ ಒಂದು ಸ್ಥಿತಿ ಬೇಕಾಗತ್ತೆ. ಅದನ್ನ ಬರ್ಬೇಕು ಅಂತಂದ್ರೆ ಕನಿಷ್ಠ ಯೋಗಾಸನ ಮಾಡಿದಾಗ ದೇಹ ಚೂರ್ ದಣಿಯುತ್ತೆ. ಪ್ರಾಣಾಯಾಮಗಳನ್ನ ಮಾಡಿದಾಗ ಆ ಉಸಿರಾಟ, ಪ್ರಾಣ ಹೋಗ್ತಕ್ಕಂತ ಬರ್ತಕ್ಕಂತ ಇಡ ಪಿಂಗಳ ನಾಡಿಗಳು ಕ್ಲೀನ್ ಆಗ್ತವೆ. ಯಾವಾಗ ಇಡ ಪಿಂಗಳ ನಾಡಿಗಳು ಕ್ಲೀನ್ ಆಗ್ತಾವ, ನಮ್ಗೆ ಸುಷುಮ್ನ ನಾಡಿಯ ಮುಖಾಂತರ ನಮಗೆ ಪ್ರಾಣವಾಯು ಇಡೀ ದೇಹಕ್ಕೆ, ದೇಹದ ಎಲ್ಲಾ ಭಾಗಗಳಿಗೆ ಹೋದಾಗ ನಮ್ಗೆ ಇನ್ನೂ ಚೈತನ್ಯ ಬರುತ್ತೆ. ಆ ಸ್ಥಿತಿ ತಗೊಂಡ ನಾವು ಧ್ಯಾನಸ್ಥರಾಗ್ತೇವಿ. ಅವಾಗ ಮಾತ್ರ ನಮ್ಮ ಸಂಪೂರ್ಣ ಧ್ಯಾನ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಓಡ್ತಾ ಇರುತ್ತೆ. ಅದು ಕಪಿ ಅಂತ ಹೇಳ್ತಾರೆ, ಮಂಗಕ್ಕೆ ಹೋಲಿಕೆ ಮಾಡ್ತಾರೆ ಮನಸ್ಸನ್ನ, ಮರ್ಕಟ ಇದ್ದಂಗ ಅಂತ ಹೇಳ್ಬಿಟ್ಟು. ಅದು ನಿನ್ನೆ ಘಟನೆಗಳು ಮುಗಿದು ಹೋಗಿರ್ತಕ್ಕಂಥ ಅಥವಾ ನಾಳೆ ಆಗ್ತಕ್ಕಂಥ ಘಟನೆಗಳು, ಅಥವಾ ಏನೋ ಒಂದು ಸೌಂಡ್ ಕೇಳ್ತಂದ್ರೆ ತಕ್ಷಣ ಓಡೇ ಬಿಡುತ್ತೆ, ಹಿಡಿದಿಡಕ್ ಆಗಲ್ಲ. ಹೋಗ್ಲಿ, ಅದು ಪರವಾಗಿಲ್ಲ. ಆದ್ರೂ ಕೂಡ ನಾವು ಚೂರು ಇದನ್ನ ದೇಹ ದಂಡಿಸಿ ಪ್ರಾಣಾಯಾಮವನ್ನು ಮಾಡಿ ದೇಹ ಸ್ಥಿತಿನ ಪ್ರಾಣ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿದಾಗ ರೀತಿಯಲ್ಲಿ ಮಾಡ್ಕೊಂಡಾಗ ನಾವು ಸರಳವಾಗಿ ಸುಲಲಿತವಾಗಿ ಕೂತ್ಕೊಂಡು ಧ್ಯಾನಸ್ಥರಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು, ಎಲ್ಲರಿಗೂ ಕೂಡ ಯಾರಿಗೆಲ್ಲ ಹಣಕಾಸಿನ ಅನುಕೂಲತೆ ಇದೆ, ನಾನು ಕೂಡ ಇವಾಗ ಮರ್ಕೋಬಾ ಪಿರಮಿಡ್ ನಲ್ಲಿ ಕೆಳಗಡೆ ಕುತ್ಕೊಂಡಿ ಮೆಡಿಟೇಷನ್ ಧ್ಯಾನ ಮಾಡ್ತಾ ಇದೀನಿ. ಯಾವಾಗೆಲ್ಲ ಖಾಲಿ ಇದ್ದಂತ ಹೊತ್ನಾಗ ಅದ್ರ ಹೋಗಿ ಕುತ್ಕೊಂಡ್ಬಿಟ್ಟಿರ್ತೇನೆ. ಅದು ಒಂಥರ ಏನೋ ವಿಶ್ವ ಚೈತನ್ಯ ನನಗೆ ಬರ್ತಾ ಇದೆ. ಅದಕ್ಕೆ ಯಾರಿಗೆಲ್ಲ ದುಡ್ಡಿನ ಹಣಕಾಸಿನ ಅನುಕೂಲತೆ ಇದೆ, ಆ ಸಾದಾ ಇರ್ತಕ್ಕಂಥದ್ದು 5,000 ರೂಪಾಯಿಗೆ ಕೊಡ್ತಾ ಇದೆ ಫೌಂಡೇಶನ್. ಇನ್ನ ಮರ್ಕೋಬಾ ಅಂತಕ್ಕಂಥದ್ದು 6,500 ನಿಮ್ ಮನೆಗೆ ಬರುತ್ತೆ, ಕೊರಿಯರ್ ಚಾರ್ಜಿ. ಅದನ್ನ ತಗೊಂಡು ಬಳಕೆ ಮಾಡಿ, ಅದ್ರ ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ನೀವು ಊಟ ಮಾಡಕ್ ಕುಂತಿರ್ತಾರ, ಅದ್ರ ಕೆಳಗೆ ಕೂತ್ಕೊಂಡು ಊಟ ಮಾಡ್ರಿ ಅಂತ ತೊಂದ್ರೆ ಇಲ್ಲ. ಮನೆಯಲ್ಲಿ ಅಡಿಗೆ ಮಾಡಿದಂತ ಪದಾರ್ಥಗಳು ಇರ್ತಾವಲ್ಲ, ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಅದ್ರ ಕೆಳಗಡೆ ಇಟ್ಟು ಊಟ ಮಾಡ್ರಿ. ನೋಡಿ ಅದು ಎಂತ ಚೈತನ್ಯ ಬಂದಿರುತ್ತೆ. ಯಾವಾಗ್ಲೂ ನಿಮ್ಮ ಪಾಸಿಟಿವ್ ಥಿಂಕಿಂಗ್, ಧನಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಬರ್ಬೇಕು ಅಂದ್ರೆ ನಾವು ಸ್ವೀಕರಿಸ್ತಕ್ಕಂಥ ಆಹಾರ ಪೌಷ್ಟಿಕವಾಗಿರ್ಬೇಕು, ಪಕ್ವವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದಕ್ಕೆ ಹೇಳ್ತಾರ ಶಾಕಾಹಾರಿಗಳಾಗ್ರಿ ಅಂತ ಹೇಳಿದಾರೆ ಯಾರು, ಪತ್ರಿಜಿ ಅವರು. ಬರೀ ಶಾಕಾಹಾರಿಗಳಂದ್ರೆ ಮಾಂಸಾಹಾರ ಬಿಟ್ಟು ಶಾಕಾಹಾರಿ ಸಸ್ಯಗಳನ್ನ, ತರಕಾರಿಗಳು ತಿನ್ನೋದೇ ಶಾಕಾಹಾರಿ. ಈ ಸಸ್ಯ ತರಕಾರಿಗಳನ್ನ ಎಲ್ಲಿ ಬೆಳೀತಾ ಇದಾರೆ, ಹೆಂಗ್ ಬೆಳೀತಾ ಇದಾರೆ, ರೈತರೆಲ್ಲರೂ ರಾಸಾಯನಿಕ ಹಾಕಿ ಬೆಳೀತಾ ಇದಾರೆ. ಹೀಗಿದ್ದಾಗ ಅನಿವಾರ್ಯ ಅದು, ಅಲ್ಲಿ ಕೂಡ ವಿಷ ಸೇರಿದೆ. ಅದಕ್ಕೆ ವಿಷದ ಆಹಾರನೇ ತಂದು ತಿಂತಾ ಇದಾವೆ ಎಲ್ಲರೂ ಕೂಡ, ಅನಿವಾರ್ಯ ಈಗ. ಬಟ್ ಅದನ್ನೇನ್ ಚೂರು ಮೆಡಿಟೇಷನ್ ಅಂದ್ರೆ ಪಿರಮಿಡ್ ಕೆಳಗಡೆ ತಿಂದಾಗ ಸಾತ್ವಿಕ ಆಹಾರ ಆಗುತ್ತೆ ಅದು. ನೋಡಿ, ತರಕಾರಿಗಳು ಉಳಿತಾ, ಪಿರಮಿಡ್ ಮನೆ ಖಾಲಿ ಇತ್ತಲ್ಲ, ಇಡ್ರಿ ಅಲ್ಲಿ. ನೀವು ಕುತ್ಕೊಂಡ್ ಮೆಡಿಟೇಷನ್ ಮಾಡ್ತೀರಾ ಮಾಡ್ರಿ, ಖಾಲಿ ಇದ್ದಾಗ ಅಲ್ಲಿ ಇಡ್ರಿ ಅಂತ ತೊಂದ್ರೆ ಇಲ್ಲ. ಹೌದಾ? ಈ ತರ ಮಾಡೋದ್ರಿಂದ ಸಾತ್ವಿಕ ಆಹಾರ ಆಗುತ್ತೆ ಇರೋದೇ. ಅದನ್ನ ಸ್ವೀಕಾರ ಮಾಡಿ, ನಿಮ್ಮ ರಕ್ತ ಕಣನು ಕೂಡ ಧನಾತ್ಮಕ ಚಿಂತನೆಗಳಿಗೆ ಬರುತ್ತೆ, ಮನಸ್ಸು ಕೂಡ ಧನಾತ್ಮಕವಾಗಿ ಆಲೋಚನೆ ಮಾಡುತ್ತೆ. ಅದ್ ಹೆಂಗ ಏನೋ ಗೊತ್ತಿಲ್ಲ, ಯೂನಿವರ್ಸ್, ಬ್ರಹ್ಮಾಂಡ ನಿಮಗೆ ಅಂತಂತ ಲಿಂಕ್ ಗಳನ್ನ ಕೂಡ ಸ್ಟಾರ್ಟ್ ಮಾಡ್ತೈತಿ. ಮೊಬೈಲ್ ಆನ್ ಮಾಡಿದ ತಕ್ಷಣ ಅಲ್ಲಿ ಒಂದ್ ಏನೋ ಮೆಸೇಜ್ ರೆಡಿ ಇರ್ತೈತಿ, ಅದ್ ಓದಿದ್ರೆ ನಿಮ್ಗೆ ಒಂದು ದಿವ್ಯ ಸಂದೇಶ ಬರುತ್ತೆ.
ಮತ್ತು ದಿನಂಪ್ರತಿ ಕ್ಲಾಸ್ಗಳು ಅಟೆಂಡ್ ಆದಾಗ ಒಂದು ಒಳ್ಳೊಳ್ಳೆ ಮಾಸ್ಟರ್ಸ್ ಕಡೆಯಿಂದ ಯೂನಿವರ್ಸ್ ಆಗಿ ಕೆಲಸ ಮಾಡುತ್ತೆ, ನಿಮಗೋಸ್ಕರ ಕೆಲಸ ಮಾಡ್ತದೋ, ಇವ್ರಿಗೆ ಈ ಜ್ಞಾನ ಬೇಕಾಗಿದೆ ಕೊಡ್ಬೇಕದನ್ನ ಅಂತೇಳಿ. ಈ ಎಲ್ಲ ಪ್ರಯತ್ನ ಯೂನಿವರ್ಸ್ ಬ್ರಹ್ಮಾಂಡ ನಮಗೆ ಮಾಡ್ತಾ ಇದೆ. ಅದನ್ನ ಯಾರು ಮಾಡ್ತಾ ಇದ್ರ, ನೀವು ಏನ್ ನಂಬಿದಿರಾ, ನಿಮ್ಮ ಗುರುಗಳಿರ್ಬೋದು, ದೇವ್ರು ಇರ್ಬೋದು, ಅವ್ರೆಲ್ಲರೂ ಈ ರೂಪದಲ್ಲಿ ಇದ್ದು ಕೆಲಸ ಮಾಡ್ತಾರೆ. ಯಾಕಂದ್ರೆ ಯಾರೆಲ್ಲ ಇವತ್ತು ದುರ್ಗಮ್ಮನ್ ಪರಿಚಯ ಮಾಡಿದಾರೆ, ಬಸವಣ್ಣನ ಪೂಜೆ ಮಾಡಿದಾರೆ, ವೀರಭದ್ರನ್ ದೇವ್ರ ಪೂಜೆ ಮಾಡಿದಾರೆ, ನೀವು ಗುಡಿಗೆ ಹೋಗಿ 100 ಕಾಯಿ ಹೊಡೆದು ಬಾಯಿ ಬಿಟ್ಟು ಮಾತಾಡಿದ್ರೆ ದೇವ್ರ ಪ್ರತ್ಯಕ್ಷ ಮಾತಾಡಲ್ಲ. ಬಟ್ ಇಲ್ಲಿ ಪ್ರತ್ಯಕ್ಷವಾಗಿ ಮಾತಾಡ್ತಕ್ಕಂತ, ಜ್ಞಾನ ಕೊಡ್ತಕ್ಕಂತ, ಜೀವನದ ದಾರಿ ತೋರಿಸ್ತಕ್ಕಂತ, ಸನ್ಮಾರ್ಗದಲ್ಲಿ ನಡೀತಕ್ಕಂತ, ಮೋಕ್ಷದ ಹತ್ರ ಹೋಗ್ತಕ್ಕಂತ ದಾರಿ ತೋರಿಸೋ ಗುರುಗಳು ಇಲ್ಲಿದ್ದಾರೆ, ಬಾಯ್ಬಿಟ್ಟು ಮಾತಾಡ್ತಕ್ಕಂಥವ್ರು. ಅವ್ರ ಸಂದೇಶ ಕೇಳೋಕೆ ಆ ನಿಮ್ಮ ದೇವರುಗಳು ಪೂಜೆನೆ ಫಲ ಅಂತ ಹೇಳ್ಬೋದು. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಮಾತಿನಲ್ಲಿ ಏನಾದ್ರೂ ಹೊರಟಿದ್ರೆ ಕ್ಷಮಿಸಿ. ನಾನಂತೂ ಯಾಕಂದ್ರೆ ಅಷ್ಟೊಂದು ಎಜುಕೇಟೆಡ್ ಅಲ್ಲ, ಸಾಹಿತಿ ಅಂತೂ ಅಲ್ಲ. ಹಾಗಾಗ್ಬಿಟ್ಟು ಕ್ಷಮೆ ಇರ್ಲಿ ಏನಾದ್ರೂ ಲೋಪದೋಷಗಳಾಗಿದ್ರೆ ಅಂತ ಹೇಳ್ತಾ, ಈ ಒಂದು ದಿವ್ಯ ಸಂದೇಶವನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ನನ್ನ ಅನಂತ ಧನ್ಯವಾದಗಳು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೆ? ಯಾರಾದ್ರೂ ಒಂದಿಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ. ನಾನ್ ಮಾತಾಡ್ತೀನಿ. ಲಕ್ಷ್ಮೀಕಾಂತಮ್ಮ. ಸಣ್ಣಗೌಡ್ರೆ, ಇನ್ನೊಂದ್ಸಾರಿ ನೀವು ನಾನು ಎಜುಕೇಟೆಡ್ ಅಲ್ಲ ಅಂತ ಮಾತು ಬರ್ಲೇಬಾರ್ದು. ಯು ಆರ್ ನಾಟ್ ಅನ್ಎಜುಕೇಟೆಡ್. ನಿಮಗೆ ಜ್ಞಾನ ಇದೆ. ನಿಮ್ಮಲ್ಲಿರೋ ಕೆಲವು ಜ್ಞಾನ ಇನ್ನೊಬ್ರ ಹತ್ರ ಇಲ್ದಾ ಇರ್ಬೋದು, ಅವ್ರ ಹತ್ರ ಇರೋದು ಇಲ್ದಾ ಇರ್ಬೋದು. ಆದ್ರೆ ನಿಮ್ಮ ಒಂದು ಏನ್ ಹೇಳ್ತೀವಿ ನಾವು, ಯಾವ್ದೇ ಕೆಲಸ ಕೊಟ್ರು ಅದನ್ನ ನೀವು ಮಾಡುವ ರೀತಿ ನಾವು ಬಾಗಲಕೋಟೆಯಲ್ಲಿ ನೋಡಿದ್ವಿ, ನಿಮ್ಮ ಇಲ್ಲಿ ನಿರೂಪಣೆ ಕೆಲ್ಸನು ನೋಡಿದೀವಿ. ಇನ್ನೊಂದ್ಸಾರಿ ದಯವಿಟ್ಟು ಆ ವರ್ಡ್ ಯೂಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ ಅಷ್ಟೇ. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ನಾನು ಕೂಡ ಅದನ್ನೇ ಹೇಳಕ್ ಹೊರಟೆ. ಇಷ್ಟೊಂದು ಅದ್ಭುತವಾಗಿ ಮಾತನಾಡಿ ಎಲ್ಲ ಸಾಮಾಜಿಕ ಸಂದೇಶ, ಕಳಕಳಿ ಸಂದೇಶ ಇರುವಂತದ್ದನ್ನ ನಮಗೆ ನೀಡ್ತಾ ಇದ್ದೀರಾ. ನೀವೊಬ್ರು ಶರಣರು, ದೇವರ ಸ್ವರೂಪರು ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕೊನೆಯದಾಗಿ ನಿಜವಾಗ್ಲೂ ಆ ವರ್ಡಿನ್ ಯಾವತ್ತೂ ನೀವು ಬಳಸಬಾರ್ದು ಅಂತ ಹೇಳ್ತಾ ನೆಕ್ಸ್ಟ್ ಅವಕಾಶ ಕೊಡಿ ಸರ್. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಮಾತನಾಡಿದ್ರಿ. ಧನ್ಯವಾದಗಳು. ನಮಸ್ತೆ ಸಣ್ಣಗೌಡ್ರು ಸರ್ಗೆ ಮತ್ತೊಮ್ಮೆ. ನಿಜಕ್ಕೂ ಲಕ್ಷ್ಮೀಕಾಂತಮ್ಮನವರು ಮತ್ತು ಅಶ್ವಿನಿ ಮೇಡಮ್ನವರು, ನಂದಮ್ಮ ಮೇಡಮ್ನವರು ಹೇಳಿದ ಹಾಗೆ ನಿಜಕ್ಕೂ ಬಹುಮುಖ ಪ್ರತಿಭೆ ಸರ್ ನೀವು. ಇದು ಅಲ್ಲ, ಬರೀ ಓದಿದ್ರಷ್ಟೇ ವಿದ್ಯಾವಂತರು ಅಂತ ಖಂಡಿತ ಅನ್ಯತಾ ಭಾವಿಸ್ಬೇಡ್ರಿ. ಅದು ನಿಮಗೆ ಹುಟ್ತಾನೆ ಭಗವಂತ ನಿಮಗೆ ಅಂತ ಶಕ್ತಿ ಕೊಟ್ಬಿಟ್ಟಿದ್ದಾನೆ ನೋಡಿ. ಇವತ್ತು ಗುರುಗಳು ಇಲ್ಲ ಅನ್ನೋ ಈ ಒಂದು ನಮಗೆ ಪ್ರಶ್ನೆನೆ ಬರ್ಲಿಲ್ಲ. ಇವತ್ತು ಎಲ್ಲ ಕಾರ್ಯಕ್ರಮಗಳು ಎಷ್ಟೊಂದು ಅದ್ಭುತವಾಗಿ ನಂದಾಮ್ನವರು ಯೋಗ ಪ್ರಾಣಾಯಾಮ ಮಾಡಿಸಿದ್ರು, ಮತ್ತೆ ಅಶ್ವಿನಿ ಮೇಡಮ್ನವರು ಒಳ್ಳೆ ಅದ್ಭುತವಾದ ಸಂಗೀತ ಧ್ಯಾನ ಮಾಡಿಸಿದ್ರು. ನೀವು ಇವತ್ತು ನಿರೂಪಕರಾಗಿ ನೋಡಿ, ನಿರೂಪಕರಾಗ್ತೀರಿ, ಅದ್ಭುತವಾಗಿ ನಿರೂಪಣೆ ಮಾಡ್ತೀರಿ, ಜೊತೆಗೆ ಯೋಗ ಪ್ರಾಣಾಯಾಮ ಮಾಡಿಸ್ತೀರಿ. ಆಮೇಲೆ ಎಲ್ಲೆಲ್ಲಿ ಫೆಸ್ಟ್ ನಡೀತಿರ್ತಾವ ಅಲ್ಲೆಲ್ಲ ಹೋಗಿ ಭಾಗವಹಿಸಿ ಸಮರ್ಪಕವಾಗಿ ನಮ್ಮ ಫೌಂಡೇಶನ್ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯ ಒಂದು ಕಾರ್ಯಕರ್ತರಾಗಿ ನೀವು ಕೆಲಸವನ್ನ ಕಾಯವಾಚವನ್ನ ಸಹ ಮಾಡ್ತಾ ಇದ್ದೀರಿ. ಏನ್ ಸರ್ ಏನ್ ಉಳಿದಿದೆ ಹೇಳಿ? ಇಲ್ಲಿ ಎಲ್ಲಾ ಒಂದು ಸೇವೆಗಳನ್ನು ಮಾಡ್ತಾ ಇದ್ದೀರಾ, ತೊಡಸ್ಕೊಂಡಿದ್ದೀರಾ ನೋಡಿ. ಇವತ್ತು ಅದ್ಭುತವಾದ ಸಂದೇಶ. ನಾವು ಮಾನವರಾಗಿ ಬಂದಿದೀವಿ. ನಾವು ಮಾನವ ಜನ್ಮವನ್ನ ತಗೊಂಡ್ಮೇಲೆ ನಿಜಕ್ಕೂ ಈ ಜನ್ಮ ಒಂದು ಶ್ರೇಷ್ಠತೆಯನ್ನ ಪಡಿಬೇಕಾದ್ರೆ ಇದು ಒಂದು ಮೆಷಿನ್ ಅಂತ ತಿಳ್ಕೊಡ್ರಿ, ಒಂದು ವಾಹನ ಅಂತ ತಿಳ್ಕೊಂಡ್ಬಿಟ್ಟು ಈ ಅದ್ಭುತವಾದ ಒಂದು ವೇದಿಕೆಯಲ್ಲಿ ನಾವೆಲ್ಲ ಇದ್ದೀವಿ. ಇಲ್ಲಿ ಬರ್ತಕ್ಕಂಥ ಸಾಧಕರ ಜೊತೆ ಇದ್ದು ಅವರೊಂದಿಗೆ ಧ್ಯಾನವನ್ನ ಮಾಡ್ತಾ, ಸಜ್ಜನ ಸಾಂಗತ್ಯವನ್ನ ಮಾಡ್ತಾ, ಒಂದು ಶಾಕಾಹಾರನ ಸೇವೆಯನ್ನ ಮಾಡ್ತಾ, ಪಿರಮಿಡ್ ಕೆಳಗ್ ಕುಂತು ಧ್ಯಾನ ಮಾಡ್ತಾ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಪಡೆದ ಜ್ಞಾನವನ್ನ ಸಮಾಜದ ಎಲ್ಲಾ ಕಡೆ ನಾವು ಪ್ರಸಾರ ಮಾಡೋಣ ಅಂತ ಅದ್ಭುತವಾಗಿ ತಿಳಿಸಿದ್ರಿ. ಇದಕ್ಕಿಂತ ಏನ್ ಬೇಕ್ರಿ ಗುರುಗಳೇ? ಹಾಗಾಗಿ ನೀವು ಕೂಡ ಒಬ್ಬ ಅದ್ಭುತವಾದ ಗುರು ಅಂತ ನಾನು ಹೇಳ್ತಾ, ಇದೇ ರೀತಿ ಈ ನಮ್ಮ ಏನು ಸಂಸ್ಥೆ ಇದೆ, ಅವತಾರ ಸಂಸ್ಥೆ, ಇದರ ಒಂದು ಕೀರ್ತಿ ಪತಾಕೆಯನ್ನ ಒಂದು ಹಬ್ಬಿಸೋದ್ರಲ್ಲಿ ನಿಮ್ಮಂತ ಸಾಧಕರೆಲ್ಲರಿಂದನೂ ಸಾಧ್ಯ ಅಂತ ನಾನು ಹೇಳ್ತಾ, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇನ್ ಮುಂದೆ ಕೈ ಜೋಡಿಸ್ಲಿಕ್ಕೆ ಆ ಭಗವಂತ ನಮಗೆ ಪ್ರೇರಣೆ ನೀಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಹಾರೈಕೆ ಇರ್ಲಿ ಅಂತ ಅನಿಸಿಕೆಗಾಗಿ ಧನ್ಯವಾದ ಗೌಡ್ರೆ, ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮಂತ ಮಾಸ್ಟರ್ಸ್ ಬಾಯ್ ತುಂಬಾ ಹರಿಸ್ತಾ ಇದಿರಲ್ಲ, ನಿಮ್ಮಂತ ಆಸೆ ಅಂತ ಆಗ್ಲಿ ಅಂತಂದೇ ನನ್ನ ಆಶಯ. ಧನ್ಯವಾದಗಳು.